ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆಫ್ಟರ್ ಡೆಲಿವರಿ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ. ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ, ಒಂದು ಪ್ರೋಟೀನ್ ಲಡ್ ಇರ್ಬೋದು, ಪ್ರೋಟೀನ್ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕೆಂದರೆ ಆಫ್ಟರ್ ಡೆಲಿವರಿ ತುಂಬಾ ವೀಕ್ನೆಸ್ ಆಗಿರುತ್ತೆ. ಅದರಲ್ಲೂ ಮಹಿಳೆಯರಿಗೆ ಈ ಥರ ನೀವು ಪ್ರೋಟೀನ್ ಪೌಡರ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ನಾವು ಯಾವ ಥರ ಫುಡ್ನ ತಿಂತೀವಿ ಅದ್ರ ಮೇಲೂ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಸೊ ಹಾಗಾಗಿ ನನ್ನ ಫುಡ್ ರೋಟೀನ್ ಹೇಗಿರುತ್ತೆ, ಹಾಗೆಯೇ ಈ ಪ್ರೋಟೀನ್ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು, ಮನೇಲೇ ಮಾಡಿಕೊಂಡು ಅದನ್ನು ಯಾವ ರೀತಿ ಬೆಳೆಸ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಆಫ್ಟರ್ ಡೆಲಿವರಿ ಆದಮೇಲೆ ಮಗು ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬಾ ವೀಕ್ನೆಸ್ ಆಗಿರ್ತೀವಿ. ಸೊ ನಮಗೂ ಸ್ಟ್ರೆಂತ್ ಬೇಕಾಗುತ್ತೆ, ತುಂಬಾ ವೀಕ್ ಅಂತ ಇರುತ್ತೆ. ಸೊ ಐರನ್ನು, ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಪ್ರೋಟೀನ್ ಲಡ್ ಇರ್ಬೋದು ಮತ್ತು ಪ್ರೋಟೀನ್ ಪೌಡರ್ ಇರ್ಬೋದು ಮಾಡಿಕೊಂಡು ಕುಡಿಯೋದ್ರಿಂದ, ಅದರಲ್ಲೂ ಈಗ ಸಮ್ಮರ್ ಆಗಿರೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗ್ತಿರುತ್ತೆ. ಸೊ ಯಾವಾಗಲೂ ನಾವು ಬಾಡಿನ ಹೈಡ್ರೇಷನ್ ಆಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೋಸ್ಕರ ನಾನು ಈ ಪೌಡ್ರನ್ನ ಮಾಡ್ತಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಎಲ್ಲ ರೀತಿ ಡ್ರೈ ಫ್ರೂಟ್ಸು ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಲಡ್ಡುಗೆ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಖರ್ಜೂರನ ಆ್ಯಡ್ ಮಾಡ್ಕೊತೀನಿ. ಖರ್ಜೂರ ಆ್ಯಡ್ ಮಾಡಿಕೊಂಡು ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಾವು ಖರ್ಜೂರದ್ದು ಪೇಸ್ಟ್ ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಐರನ್ ಕಂಟೆಂಟು ಜಾಸ್ತಿ ಸಿಗುತ್ತೆ. ಹಾಗೂ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗೋದ್ರಿಂದ ನಾನು ಲಡ್ಡು ಮಾಡ್ಕೊಂಡಿದ್ದೀನಿ. ಹೆಸರು ಕಾಳು ಇರ್ಬೋದು, ಮೆಂತ್ಯ ಮಹಿಳೆಯರಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಇಲ್ಲಿ ಮೆಂತ್ಯನೂ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರಿಗೆ 2 ಸ್ಪೂನ್ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ನಿಮಗೆ ಬಿಸಿನೀರಲ್ಲಿ ಕುಡಿಯೋದಕ್ಕೆ ಆಗಲ್ಲ ಅಂದರೆ ಮಜ್ಜಿಗೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ಮಜ್ಜಿಗೆ ಮಾಡಿಕೊಂಡು ಅಥವಾ ಮೊಸರು ಜೊತೆಗೆ ನೀವು ಕುಡಿಬೋದು ಅಥವಾ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಯಾವುದಾದ್ರೂ ಫ್ರೂಟ್ ಜ್ಯೂಸು, ಇವಾಗ ಸಮ್ಮರ್ ಡ್ರಿಂಕ್ಸ್ ಅಂತಲೇ ನಾನು ಒಂದು ಲಾಸ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಆ ಥರನೂ ಅದಕ್ಕೂ ಇದನ್ನು ಸೇರಿಸ್ಕೊಂಡು ನೀವು ತುಂಬಾ ಹೆಲ್ದಿಯಾಗಿ ನಿಮ್ಮ ಬಾಡಿನ ಇಟ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ನಾನು ಫ್ಲ್ಯಾಕ್ಸ್ ಸೀಡ್ಸು ಹಾಕಿದ್ದೀನಿ. ಇವಾಗ ಏನು ನ್ಯೂ ಬಾರ್ನ್ ಮಾಮೀಸ್ ಇರ್ತಾರೆ ಅವರಿಗೆ ತುಂಬಾ ಹೇರ್ ಫಾಲ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಅಗಸೆ ಬೀಜದ ಚಟ್ನಿ ಇರ್ಬೋದು, ಇದನ್ನು ಡ್ರೈ ಫ್ರೂಟ್ಸ್ ಪೌಡ್ರಿಗೂ ನಾನು ಸೇರಿಸ್ಕೊತಾ ಇದ್ದೀನಿ. ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಪೌಡ್ರು ಎಲ್ಲ ಮಾಡಿಟ್ಕೊಂಡು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲಡ್ಡೂ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವೂ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆಯೇ ನಾನು ಇಲ್ಲಿ ಎಗ್ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಒಂದು ಚಪಾತಿ ಜೊತೆಗೆ ಒಂದು ರೋಸ್ಟ್ ಥರ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು ಈ ರೀತಿ ನಾವು ತುಪ್ಪನ ಜಾಸ್ತಿ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆಂದರೆ ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಬೀಟ್ರೂಟ್ ಚಪಾತಿ ಇರ್ಬೋದು, ಬೀಟ್ರೂಟ್ ದೋಸೆ ಇರ್ಬೋದು ತಿನ್ನೋದ್ರಿಂದ ನಮ್ಮ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಬಾಡಿನೂ ಕೂಡ ಸಪೋರ್ಟ್ ಮಾಡುತ್ತೆ. ನಾವು ರೈಸ್ನ ಜಾಸ್ತಿ ತಿನ್ನೋದಕ್ಕಿಂತ, ನಾನು ರೈಸ್ ತಿನ್ನಬಾರ್ದು ಅಂತ ಹೇಳಲ್ಲ, ಎಲ್ಲ ಥರದ್ದನ್ನು ತಿನ್ನಬೇಕು. ಹಾಗೆ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಬೇಕಾದಂತಹ ವಿಟಮಿನ್ಸು, ಮಿನರಲ್ಸು ಮತ್ತು ಎಲ್ಲದೂ ಸಿಗುತ್ತೆ. ಸೊ ಹಾಗಾಗಿ ಎಗ್ನ ಜಾಸ್ತಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಎಗ್ನ ಸ್ವಲ್ಪ ಇಲ್ಲಿ ಜಾಸ್ತಿ ತಿಂತಾಯಿದ್ದೀನಿ. ಇದು ಅವರೆಕಾಳು ಸೀಸನ್ನಲ್ಲಿ ಮಾಡಿಟ್ಕೊಂಡಂತಹ ಕೆಲವೊಂದು ವೀಡಿಯೋಸ್ನ ನಾನು ಇದರಲ್ಲಿ ಮಿಕ್ಸ್ ವೀಡಿಯೋಸ್ ಹಾಕಿದ್ದೀನಿ. ನಿಮಗೆ ಇದರಲ್ಲಿ ಯಾವ ರೆಸಿಪಿ ಬೇಕು ಅದನ್ನು ನೀವು ಹೇಳಿದ್ರೆ ನಾನು ಅದನ್ನು ವಿಡಿಯೋ ಮಾಡಿ ನೆಕ್ಸ್ಟು ಲಾಂಗ್ ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ. ಈ ವಿಡಿಯೋಸ್ನೆಲ್ಲ ನಾನು ಮಾಡಿದ್ದು ಆ್ಯಕ್ಚುಲಿ ನಾನು ಅಮ್ಮನ ಮನೇಲಿ ಡೆಲಿವರಿಲಿದ್ದಾಗ ನಾನು ಮಾಡಿಕೊಂಡಂತಹ ವಿಡಿಯೋಗಳು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಆಯಿಲ್ ಬೆಳೆಸಂಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಪ್ಪನ ಜಾಸ್ತಿ ಆಯಿಲ್ ಬಳಸ್ತಾರೆ. ಅದರಲ್ಲೂ ಮತ್ತು ಹೆಣ್ಮಕ್ಳಿಗೆ ಶಕ್ತಿ ಬರಲಿ, ತುಂಬ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಹುಚ್ಚೆಳ್ಳು, ಗುರೆಳ್ಳು ಅಂತಲೂ ಅಂತಾರೆ, ಅದ್ರದ್ದು ಇವಾಗ ಎಣ್ಣೆ ಮಾಡಿಕೊಡ್ತಾರೆ. ಇವಾಗ ಮಾರ್ಕೆಟಲ್ಲೆಲ್ಲ ತುಂಬ ಚೆನ್ನಾಗಿ
ಎಣ್ಣೆ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡಿ. ಸೊಂಟಕ್ಕೆ ತುಂಬಾ ಶಕ್ತಿ, ಹಾಗೆಯೇ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಅನ್ನದ ಜೊತೆಗೆ ನೀವು ಹೇಗೆ ತುಪ್ಪ ಯೂಸ್ ಮಾಡ್ತೀರಾ ಹಾಗೆ ಇದನ್ನು ಹುಚ್ಚೆಳ್ಳೆಣ್ಣೆನ ನೀವು ಯೂಸ್ ಮಾಡ್ಬೋದು. ಇವಾಗ ರಸಮ್ಮು, ರೈಸು, ಯಾಕೆಂದರೆ ಅವಾಗ ಫಿಶ್ ತಿನ್ನೋದ್ರಿಂದ ಒಮೆಗಾ ಸಿಗುತ್ತೆ. ಸೊ ಹಾಗಾಗಿ ಫಿಶ್ನ ತಿಂದರೆ ತುಂಬಾ ಒಳ್ಳೆಯದು. ನಾನು ಇದರಲ್ಲಿ ಎಲ್ಲ ಥರದ್ದನ್ನು ಟ್ರೈ ಮಾಡಿದ್ದೀನಿ. ಸೊ ನೀವೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದಿನ ಇಡ್ಲಿ, ಒಂದಿನ ಪಲಾವು, ಒಂದಿನ ರಾಗಿ ರೊಟ್ಟಿ, ಈ ಥರ. ಕೆಲವರು ಹೇಳ್ತಾರೆ ರೊಟ್ಟಿ ಎಲ್ಲ ತಿನ್ನಬಾರ್ದು, ಮಗುಗೆ ತುಂಬಾ ಡೈಜೆಷನ್ ಆಗಲ್ಲ ಆ ಥರ ಅಂತ ಹೇಳ್ತಾರೆ. ಸೊ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನೀವು ತಿನ್ಬೋದು. ಸೊ ನೀವು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆಯೇ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಆದಷ್ಟು ರೈಸ್ನ ಕಡಿಮೆ ತಿಂದು ತರಕಾರಿನ ಜಾಸ್ತಿ ತಿಂದರೆ ತುಂಬಾ ಒಳ್ಳೆಯದು. ಅದಕ್ಕೆ ಬೇಕಾಗಿರೋದು, ಯಾಕೆಂದರೆ ಇವಾಗ ನಾವು ರೈಸ್ನ ತಿಂದಷ್ಟು ನಮ್ಮ ವೆಯ್ಟ್ ಗೇನ್ ಆಗುತ್ತೆ. ಹಂಗಂತ ನಾನು ರೈಸ್ ತಿನ್ನಬಾರ್ದಂತ ಅನ್ಬಾರ್ದು. ಕಾರ್ಬ್ಸ್ ಜಾಸ್ತಿ ತಿನ್ನೋದಕ್ಕಿಂತ ಸ್ವಲ್ಪ ಅದಕ್ಕೆ ವೆಜಿಟೇಬಲ್ಸ್ ಈ ಥರದನ್ನು ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ನನಗೆ ಮುದ್ದೆ, ಬಸ್ಸಾರು ಈ ಥರದ್ದು ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಜಾಸ್ತಿ ಮುದ್ದೆ, ಬಸ್ಸಾರು ಈ ಥರದ್ದನ್ನು ಟ್ರೈ ಮಾಡ್ತಿದ್ದೆ. ಎಗ್ಗಲ್ಲಿ ವೆರೈಟಿ ಮಾಡಿಕೊಡೋದ್ರಿಂದ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಆ್ಯಕ್ಚುಲಿ ಎಗ್ನ ನಾನು ಜಾಸ್ತಿ ತಿಂತಿದ್ದೆ ಅಂತಲೇ ಹೇಳ್ಬೋದು. ನಿಮಗೆ ಇದರಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ರೆಸಿಪಿನ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಮಸಾಲಾನ ಯೂಸ್ ಮಾಡಿಲ್ಲ, ಸಿಂಪಲ್ ಆ್ಯಂಡ್ ಹೆಲ್ತಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ವೆಯ್ಟ್ ಲಾಸಿಗೆ ಮಾಡ್ಕೊಂಡಂತಹ ಬ್ಲ್ಯಾಕ್ ರೈಸ್ ಪೌಡ್ರ್ ಇರ್ಬೋದು, ಅದನ್ನು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಅದಕ್ಕೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಹಾಗೆಯೇ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಆದಂತಹ ಪಿಗ್ಮೆಂಟೇಷನ್ನ ಕಂಟ್ರೋಲ್ ಆಗಿದ್ದು ಹೇಗೆ, ಅದಕ್ಕೆ ಬೇಕಾದಂತಹ ಐಟಮ್ಸ್ನ ನಾನು ಮನೆಯಲ್ಲೇ ಹೋಮ್ ಮೇಡ್ ರೆಮಿಡಿ ಮಾಡಿಕೊಂಡೆ ಅನ್ನೋದಕ್ಕೋಸ್ಕರ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ಅದಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಇವಾಗ ನಾನು ಪಿಗ್ಮೆಂಟೇಷನಿಗೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ನನ್ನ ಸ್ಕಿನ್ನು ಕ್ಲಿಯರ್ ಆಗಿದೆ. ಅದ್ರದ್ದು ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ತುಂಬಾ ಚೆನ್ನಾಗಾಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ ಅಂತ ಹೇಳಲ್ಲ, ಕೆಲವರಿಗೆ ಪಿಗ್ಮೆಂಟೇಷನ್ ಆಗುತ್ತೆ. ಅದನ್ನು ಹೇಗೆ ನಾವು ಹೋಮ್ ಮೇಡ್, ಇವಾಗ ಕ್ರೀಮು ಈ ಥರದ್ದೆಲ್ಲ ಯೂಸ್ ಮಾಡೋದಕ್ಕಿಂತ ಮನೇಲಿ ಹೇಗೆ ಹೋಮ್ ಮೇಡ್ ಯೂಸ್ ಮಾಡಿ ನಾವು ಅದನ್ನು ಕ್ಲಿಯರ್ ಮಾಡ್ಕೋಬೋದು ಅನ್ನೋದನ್ನು ಈಗ ಆಲ್ಮೋಸ್ಟ್ 1-2-3 ವೀಡಿಯೋ ಬಿಟ್ಟಿದ್ದೀನಿ. ಇವಾಗ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಒಂದು 3-4 ಡೇಸಲ್ಲಿ. ನೀವು ನೋಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.